ನಮಸ್ಕಾರ ಫ್ರೆಂಡ್ಸ್, ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ಫ್ರೆಂಡ್ಸ್. ನಮ್ಮೂರಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ನಡೀತು. ದೇವ್ರ ಉತ್ಸವ ತುಂಬ ಅದ್ಭುತವಾಗಿ ನಡೀತು. ನಾನಂತೂ ಇದನ್ನು ನೋಡಿ ಕಣ್ಣು ತುಂಬಿಸ್ಕೊಂಡೆ. ನೀವು ಕೂಡ ನನ್ನ ಜೊತೆನೇ ಈ ದೇವ್ರ ಉತ್ಸವನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಈ ಜಾತ್ರೆ ಸತತವಾಗಿ 3 ದಿವಸ ನಡೀತು. 3 ದಿನದ್ದು ಕಂಟಿನ್ಯೂ ಆಗಿ ನಾನು ಈ ಒಂದು ವೀಡಿಯೋದಲ್ಲಿ ಹಾಕಿಲ್ಲ. ಇದು ಒಂದು ದಿನದ ಮಾತ್ರ ಹಾಕಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮಿಕ್ಕಿದ ದಿನಗಳದ್ದು ವೀಡಿಯೋಸ್ನ ಹಾಕ್ತೀನಿ. ನಮ್ಮೂರ ದೇವ್ರುಗಳಾದ ಮಾರಮ್ಮ, ದ್ಯಾವಮ್ಮ, ಚಿಕ್ಕಮ್ಮ ಈ ಅಡ್ಡೆಗಳ ಮೇಲೆ ಬಂದು ತುಂಬ ಅದ್ಭುತವಾಗಿ ನರ್ತನನ ಮಾಡಿದ್ದಾರೆ. ಅದನ್ನು ನೀವು ನೋಡಿ ಕಣ್ತುಂಬಿಸ್ಕೊಳ್ಳಿ. ಉತ್ಸವವನ್ನು ನೋಡೋಕ್ಕೆ ಮುಂಚೆ ನಾವು ಒಬ್ಬ ವ್ಯಕ್ತಿಗೆ ಅಭಿನಂದನೆನ ಸಲ್ಲಿಸಲೇಬೇಕು. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಹಾಸನದ ಮಾಜಿ ಶಾಸಕರಾದ ಪ್ರೀತಮ್ ಗೌಡ್ರು. ಇವರು ಅಧಿಕಾರದ ಸಮಯದಲ್ಲಿ ನಮ್ಮೂರ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸನ ಕೈಗೊಂಡಿರ್ತಾರೆ. ಅವರು ಈ ಎಲೆಕ್ಷನಲ್ಲಿ ಸೋತ ನಂತರ ಆ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತಿರುತ್ತೆ. ತದನಂತರ ಅವರು ನಮ್ಮ ಜನಗಳಿಗೆ ಪ್ರಾಮಿಸ್ ಮಾಡ್ದಂಗೆ ಇವತ್ತಿನ ದಿನ ಆ ಕೆಲಸನ ಕಂಪ್ಲೀಟ್ ಮಾಡಿ ನಮ್ಮೂರ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಅವರು ಅಧಿಕಾರದಲ್ಲಿ ಇಲ್ಲ ಅಂದರೂ ಕೂಡ ಅವ್ರು ಮಾಡಿದಂಥ ಪ್ರಾಮಿಸ್ನ ಅವರು ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗಿರೋವಂಥ ಈ ಸಾಮಾಜಿಕ ಕಳಕಳಿಗೆ ನನ್ನ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೆ ಫ್ರೆಂಡ್ಸ್, ಇವ್ರ ಬಗ್ಗೆ ನಾನು ಇನ್ನೊಂದು ಮಾತನ್ನ ಹೇಳಲೇಬೇಕು. ಅಭಿವೃದ್ಧಿ ಅಧಿಕಾರ ಅನ್ನೋ ವರ್ಡು ಏನಾದರೂ ಇತ್ತು ಅಂದರೆ ಅದು ಇವ್ರಿಗೂ ಕೂಡ ಸೂಟ್ ಆಗೇ ಆಗುತ್ತೆ. ಬಿಕಾಸ್ ಯಾಕಂದರೆ ನಮ್ಮೂರು ಹಿಂದೆ ಹೇಗಿತ್ತು ಅಂದರೆ ಬೀದಿನಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಇರಲಿಲ್ಲ, ರೋಡ್ ವ್ಯವಸ್ಥೆ ಇರಲಿಲ್ಲ. ಇವತ್ತು ಹೋಗಿ ನಮ್ಮ ಊರಿಗೆ ನೋಡಿದ್ರೆ ನಾವು ಯಾವುದೋ ಒಂದು ಸಿಟಿಗೆ ಹೋದಂಥ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿ ನಮ್ಮೂರನ್ನ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಬೀದಿಗಳಿಗೂ ಕೂಡ ರೋಡ್ಗಳನ್ನ ಮಾಡಿಸಿದ್ದಾರೆ, ಸಿಮೆಂಟ್ ರೋಡ್ಗಳನ್ನ ಮಾಡಿಸಿದ್ದಾರೆ. ಮತ್ತು ಚರಂಡಿ ವ್ಯವಸ್ಥೆ ತುಂಬ ಚೆನ್ನಾಗಾಗಿದೆ. ಊರೊಳಗಡೆ ಹೋದರೆ ನಮಗೆ ತುಂಬ ಖುಷಿ ಆಗುತ್ತೆ. ಹೀಗೆ ನಿಮ್ಮ ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಸರ್. ನಿಮಗೆ ಅಧಿಕಾರ ಇದ್ದಾಗ ನಿಮ್ಮ ಕೈಯಲ್ಲಿ ಎಷ್ಟು ಸಮಾಜ ಸೇವೆ ಮಾಡೋಕ್ಕಾಗುತ್ತೋ ಅಷ್ಟು ನೀವು ಸಮಾಜ ಸೇವೆನ ಮಾಡ್ತಿದ್ದೀರಾ. ಇದಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಓಕೆ ಫ್ರೆಂಡ್ಸ್, ಬನ್ನಿ ಇನ್ನು ನಾನು ತಡ ಮಾಡಲ್ಲ. ನಮ್ಮೂರಿನ ಗ್ರಾಮ ದೇವತೆಗಳಾದ ಮಾರಮ್ಮ, ದ್ಯಾವಮ್ಮ, ಚಿಕ್ಕಮ್ಮ ಇವರು ಅಡ್ಡೆಗಳ ಮೇಲೆ ಬಂದು ಹೇಗೆ ಅವ್ರು ನರ್ತನನ ಮಾಡ್ತಿದ್ದಾರೆ ಅದನ್ನು ನೋಡಿ ನಾವು ಕಣ್ಣು ತುಂಬಿಸ್ಕೊಳ್ಳೋಣ.